they would be very unsatisfied because it will not resonate itself. Alva. So one thing is meditation, another thing is cleansing the deck, cleansing myself with selenite ಅಥವಾ ಪ್ಯಾಲೋ ಸ್ಯಾಂಟೋ ಮತ್ತು ಸೇಜ್ ಅಂತ ಒಂದು ಬರುತ್ತೆ. ಸೊ ಇಟ್ಸ್ ಲೈಕ್ another form of ಧೂಪ. So clearing the space with smoke, all of these is important. ಓಕೆ ಎನರ್ಜಿ ಟ್ರಾನ್ಸ್ಫರ್ ಬಗ್ಗೆನೇ ಮಾತಾಡ್ತಾ ನಾನು ಆಗಲೇ ಹೇಳಿದಾಗೆ ಕೆಲವರು ಅವರ ಡೆಕ್ನ ಬೇರೆಯವ್ರಿಗೆ ಮುಟ್ಟೋದಕ್ಕೆ ಬಿಡೋದಿಲ್ಲ. ಇನ್ನು ಕೆಲವರು ಯಾರು ಬರ್ತಾರೋ ರೀಡಿಂಗ್ಗೆ ಅಂತ ಅವ್ರಿಗೆ ಕೊಡ್ತಾರೆ ಶಫಲ್ ಮಾಡಿ ಅಂತ. ನೀವು ಯಾವುದನ್ನ ಇನ್ಸಿಸ್ಟ್ ಮಾಡ್ತೀರಾ ಸಾಹಿತ್ಯ? ಸೊ ಐ ಡೋಂಟ್ ರಿಯಲಿ ಮೈಂಡ್ ಅಕಸ್ಮಾತ್ ಅವರು ಮುಟ್ತಾ ಇದ್ದಾರೆ ಡೆಕ್ನ ಅಂತ ಅಂದರೆ ಐ ಡೋಂಟ್ ರಿಯಲಿ ಮೈಂಡ್ ಆಸ್ ಲಾಂಗ್ ಆಸ್ ನೆಕ್ಸ್ಟ್ ಕ್ಲೈಂಟ್ ಬರೋಕ್ಕಿಂತ ಮುಂಚೆ ಇಫ್ ಐ ಆಮ್ ಕ್ಲೆನ್ಸಿಂಗ್ ಇಟ್. ಬಿಕಾಸ್ ಆ ಎನರ್ಜಿ ಮಿಕ್ಸ್ ಆಗಬಾರ್ದು ವಿತ್ ಟೂ ಡಿಫ್ರೆಂಟ್ ಕ್ಲೈಂಟ್ಸ್. ಐ ಡೋಂಟ್ ಮೈಂಡ್ ಇಫ್ ಯು ಆರ್ ಟಚಿಂಗ್ ದ ಡೆಕ್ಸ್ ಬಿಕಾಸ್ ನಾನು ಐ ವಿಲ್ ಬಿ ಲೈಕ್ cut it into 3. I would want their energy to be in the deck before I start. Akasmat online andre no problem at all. Adi no easier. Actually people prefer online these days more, especially COVID ಬಂದಾಗ. ಬಟ್ ಅಲ್ಲೊಂದು ಕಾಮನ್ ಕ್ವೆಶ್ಚನ್ ಇರುತ್ತಲ್ವಾ, ಇವಾಗ ಆನ್ಲೈನ್ ನಾನು ತಗೊಳ್ತಾ ಇದ್ದೀನಿ ಅಥವಾ ವಾಟ್ಸ್ಆ್ಯಪ್ನ ಮೂಲಕ ತಗೊಳ್ತಾ ಇದ್ದೀನಿ ಅಂತಂದಾಗ ನಾನು ಕಾರ್ಡ್ಸ್ನ ಮುಟ್ತಿಲ್ಲ, ಸೊ ನನ್ನ ಎನರ್ಜಿ ಹೇಗೆ ಬರುತ್ತೆ ಕಾರ್ಡ್ಸ್ಗೆ? ಅಕ್ಯುರೇಟ್ ಆಗಿರತ್ತಾ ರೀಡಿಂಗ್ಸ್ ಅಂತ? ಅಂಥವ್ರಿಗೆ ಏನು ಹೇಳ್ತೀರಾ? ಸೊ ಇಟ್ ಡೆಫಿನೆಟ್ಲಿ ವರ್ಕ್ಸ್. ವಿಡಿಯೋ ಕಾಲು ಅಥವಾ ಆಡಿಯೋ ಕಾಲು ಅಥವಾ ಏನಾದರೂ ಮೆಸೇಜ್ ವಾಟ್ ಎವರ್, ಬೆಸ್ಟ್ ಇಸ್ ವಿಡಿಯೋ ಕಾಲ್, ಅದಕ್ಕಿಂತ ಬೆಸ್ಟ್ ಇಸ್ ಆಡಿಯೋ ಕಾಲ್, ವರ್ಸ್ಟ್ ಇಸ್ ಅ ಮೆಸೇಜಿಂಗ್ ಥಿಂಗ್. ನೀವು ಸುಮ್ಮನೆ ಮೆಸೇಜ್ ಕಳಿಸಿ ನನಗೆ ಅಂತಂದರೆ ಇಟ್ ವಿಲ್ ಬಿ ಲೈಕ್ ನಾಟ್ ಸೋ ಆ್ಯಕ್ಯುರೇಟ್, ವೆರಿ ವೇಗ್ ಆನ್ಸರ್ ಬರುತ್ತೆ. ಅವ್ರಿಗೂ ಅಷ್ಟು ದೇ ವಾಂಟ್ ಗೆಟ್ ದ ಕ್ಲಾರಿಟಿ. ಹೌ ಡಸ್ ಅದು ಹೆಂಗೆ ನಿಮ್ಮ ರೀಡಿಂಗ್ ಆಗುತ್ತೆ ಅಂದರೆ, ಬಿಕಾಸ್ ಐ ಆಮ್ ಸೀಯಿಂಗ್ ಯು ಆನ್ ದ ವಿಡಿಯೋ, ಐ ಆಮ್ ಸೀಯಿಂಗ್ ಯು, ನಮ್ಮ ವಾಯ್ಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ನಿಮಗೆ ಡಿಫ್ರೆನ್ಸ್ ಆಗಿದೆಯಾ ಯಾವತ್ತಾದರೂ ವೆನ್ ನೀವು ಆಡಿಯೋ ಕಾಲ್ ಮಾಡ್ತೀರಾ, ಬಟ್ ಆಫ್ಟರ್ ಸಮ್ ಟೈಮ್ಸ್ ಯು ಡೂ ಅ ವಿಡಿಯೋ ಕಾಲ್, ಎನರ್ಜಿನೇ ಡಿಫ್ರೆಂಟ್ ಇರುತ್ತೆ ಆಫ್ ಯು ಆ್ಯಂಡ್ ಯೋರ್ ಫ್ರೆಂಡ್. You become more energized because you're seeing their face and something happens. So there is an energy exchange there. So that's how it works. Okay. And ಈ ಹೀಲಿಂಗ್ ಕೂಡ ಆಗುತ್ತೆ ಬಿಕಾಸ್ ಎಷ್ಟೆಷ್ಟೋ ಜನರಿಗೆ ಕ್ಲಾರಿಟಿ ಸಿಗಬೇಕಿರುತ್ತೆ. ದಟ್ ಈಸ್ ದ ರೀಸನ್ ಅವ್ರು ಇನ್ನೂ ಆ ಹೀಲಿಂಗ್ ಪ್ರಾಸೆಸ್ನ ಎಂಟರ್ ಆಗಿರೋದಿಲ್ಲ, ರೈಟ್? ನಿಮ್ಮ ಹತ್ರ ಬಂದು ಕೂತು ಪ್ರಶ್ನೆಗಳನ್ನ ಕೇಳಿದಾಗ ನೀವು ಆ್ಯಸ್ ಅ ರೀಡರ್ ಉತ್ತರಗಳನ್ನು ಕೊಟ್ಟಾಗ ಅದವ್ರಿಗೆ ಸ್ಯಾಟಿಸ್ಫೈ ಆದಾಗ ಐ ಥಿಂಕ್ ಆಟೋಮೆಟಿಕಲಿ ಹೀಲಿಂಗ್ ಪ್ರಾಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬಟ್ ಆಲ್ಸೋ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕ್ರಿಸ್ಟಲ್ ಹೀಲಿಂಗ್, ಸೌಂಡ್ ಹೀಲಿಂಗ್. ಇದು ಯಾವಾಗ ಬೇಕಾಗುತ್ತೆ ಅಂದರೆ, ಇವಾಗ ನಾನು ಡೈರೆಕ್ಟಾಗಿ ಬಂದು ಕೆನ್ ಐ ಅಪ್ರೋಚ್ ನನಗೆ ಕ್ರಿಸ್ಟಲ್ ಹೀಲಿಂಗ್ ಬೇಕು, ಸೌಂಡ್ ಹೀಲಿಂಗ್ ಬೇಕು, ಅಥವಾ ಡು ಯು ಥಿಂಕ್ ಐ ಶುಡ್ ಬಿಗಿನ್ ಫ್ರಮ್ ಅ ಟ್ಯಾರೋ ರೀಡಿಂಗ್ ಆ್ಯಂಡ್ ದೆನ್ ಎಂಟರ್ ದಿಸ್ ಹೀಲಿಂಗ್ ಪ್ರಾಸೆಸ್? ಓಕೆ, ಸೊ ದೇರ್ ಇಸ್ ನೋ ಸಚ್ ರೂಲ್ ಆ್ಯಸ್ ಇದನ್ನು ಫಸ್ಟ್ ಮಾಡಬೇಕು ಅದನ್ನು ಫಸ್ಟ್ ಮಾಡಬೇಕು. ಸೊ ಸ್ಪಿರಿಚುಯಾಲಿಟಿಗೆ ಬಂದಾಗ ಏನೂ ರೂಲ್ ಇಲ್ಲ. ದೆರ್ ಇಸ್ ನೋ ರೂಲ್ಸ್ ಇಟ್ ಸೆಲ್ಫ್ ಇನ್ ಸ್ಪಿರಿಚುಯಾಲಿಟಿ. ಸೊ ಇಟ್ ರಿಯಲಿ ಡಿಪೆಂಡ್ಸ್ ಆನ್ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಏನು ಬೇಕು. ಒಬ್ಬೊಬ್ಬರಿಗೆ ಸೌಂಡ್ ಹೀಲಿಂಗ್ ಜಾಸ್ತಿ ಇಷ್ಟ ಆಗುತ್ತೆ ಬಿಕಾಸ್ ದೇ ಲೈಕ್ ಮ್ಯೂಸಿಕ್. ಒಬ್ಬೊಬ್ಬರಿಗೆ ರೀಕಿ ಹೀಲಿಂಗ್ ಇಷ್ಟ ಆಗುತ್ತೆ ಬಿಕಾಸ್ ದೇ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್ ಆ್ಯಂಡ್ ಲೆಟ್ ರಿಯಲ್ ಸ್ಟಫ್ ಹ್ಯಾಪನ್ ಟು ದೇರ್ ಬಾಡಿ ಡೈರೆಕ್ಟಾಗಿ. ಅದು ಸೌಂಡಿಂದ ಬರ್ತಾ ಇದೆ, ಇದು ಎನರ್ಜಿಯಿಂದ ಬರ್ತಾ ಇದೆ, ಇದು ಕಾರ್ಡ್ಸಿಂದ ಬರ್ತಾ ಇದೆ. ಸೊ ಇನ್ ದ ಎಂಡ್ ಇಟ್ ಈಸ್ ಆಲ್ ದ ಸೇಮ್, ಒನ್ ಆ್ಯಂಡ್ ಓನ್ಲಿ ಸೇಮ್ ಥಿಂಗ್. ಆ್ಯಂಡ್ ಹೀಲಿಂಗ್ ಕಮ್ಸ್ ಇನ್ ಸೋ ಮೆನಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ವಾ. ನೀವು ಸುಮ್ಮನೆ ಹೋಗ್ಬಿಟ್ಟು ಲಾಲ್ಬಾಗಲ್ಲಿ ಗಾರ್ಡನಲ್ಲಿ ಕೂತ್ಕೊಂಡಿದ್ದು, ದಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಹೀಲಿಂಗ್ ಫಾರ್ ಯೋರ್ ಮೆಂಟಲ್ ಮೈಂಡ್, ಯೋರ್ ಮೆಂಟಲ್ ಸ್ಟ್ರೆಸ್. ಗೋಯಿಂಗ್ ಟು ದ ಜಿಮ್ ಆರ್ ಗೋಯಿಂಗ್ ಟು ಎಕ್ಸಸೈಸ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಫಿಸಿಕಲ್ ಹೀಲಿಂಗ್. ರೆಸ್ಟಿಂಗ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಹೀಲಿಂಗ್. ಯು ಆರ್ ಲೆಟಿಂಗ್ ಯೋರ್ ಬಾಡಿ ರೆಸ್ಟ್. ಸೊ ಎಷ್ಟೊಂದು ಟೈಪ್ಸ್ ಆಫ್ ಹೀಲಿಂಗ್ಸ್ ಇದೆ. ಕರೆಕ್ಟ್. ಇಲ್ಲಿ ಒಂದು ನಮಗೆ ತೋರಿಸ್ಬಹುದಾ ನೀವು? ಕ್ರಿಸ್ಟಲ್ ಹೀಲಿಂಗ್ ಅಂದರೆ ಯಾವ್ಯಾವ ಥರ ಮಾಡ್ತೀರಾ, ಯಾವ್ಯಾವ ಥರದ ಕ್ರಿಸ್ಟಲ್ಸ್ಗಳನ್ನು ಬಳಸ್ತೀರಾ? ಆ್ಯಂಡ್ ಸೌಂಡ್ ಹೀಲಿಂಗ್ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಕ್ಯಾನ್ ವಿ ಹ್ಯಾವ್ ಅ ಗ್ಲಿಮ್ಸ್ ಆಫ್ ದ್ಯಾಟ್? ನನ್ನ ಹತ್ರ ಏನು ಇಟ್ಕೊಳ್ತೀನಿ ಅಂದರೆ, ಇಟ್ ಈಸ್ ದಿಸ್ ಲ್ಯಾಬ್ರಡೊರೈಟ್ ಅಂತ. ಓಕೆ, ಹಾರ್ಟ್ ಶೇಪಲ್ಲಿ. ಇಟ್ ಈಸ್ ಅ ಹಾರ್ಟ್ ಶೇಪ್. ಸೊ ಐ ಲೈಕ್ ಟು ಕೀಪ್ ದಿಸ್ ಬಿಕಾಸ್ ಇಟ್ ಹೆಲ್ಪ್ಸ್ ವಿತ್ connection with the universe, connection with the angels, spirituality, God, whatever you and I like this crystal to be really honest. So ಇದು ನಾನು ಯಾವಾಗಲೂ ತುಂಬ ಕ್ಯೂಟ್ ಆಗಿದೆ ಅಂತ ಇಟ್ಕೊಂಡಿರ್ತೀನಿ. ಸೊ ದಿಸ್ ಇಸ್ ಫಾರ್ ಮೈ ಡೆಕ್ಸ್. ಡೆಕ್ ಯೂಸ್ ಮಾಡುವಾಗ ಅಥವಾ ನಾನು ರೀಡಿಂಗ್ ಮಾಡುವಾಗ, ಸೊ ದಟ್ ಇಟ್ ಪ್ರೊಟೆಕ್ಟ್ಸ್ ಮೀ ಆ್ಯಂಡ್
ನನಗೂ ಒಂದು ಇಂಟ್ಯೂಷನ್ ಆ್ಯಂಡ್ ಕನೆಕ್ಷನ್ ಇರಲಿ ಯೂನಿವರ್ಸ್ ಜೊತೆಗೆ ವೆನ್ ಐ ಆಮ್ ಡೂಯಿಂಗ್ ದ ರೀಡಿಂಗ್ ಅಂತ ಅದೊಂದು. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಕಾಲ್ಡ್ ಸೆಲೆನೈಟ್ ಅಂತ. ಓಕೆ ಓಕೆ, ಸೊ ಸೆಲೆನೈಟ್ ಇಸ್ ಲೈಕ್ ಏನಂತಾರೆ, ಇಟ್ಸ್ ಅ ಸೆಲ್ಫ್ ಕ್ಲೆನ್ಸಿಂಗ್ ಕ್ರಿಸ್ಟಲ್. ಯು ಡೋಂಟ್ ನೀಡ್ ಟು ಕ್ಲೆನ್ಸ್ ದಿಸ್ ಕ್ರಿಸ್ಟಲ್ ಬಿಕಾಸ್ ಇಟ್ ಕ್ಲೆನ್ಸಸ್ ಇಟ್ ಸೆಲ್ಫ್ and it cleanses everything around it. ಓಕೆ So this is very important for me because of the decks. ಯೂಶಲಿ ಯಾವಾಗ್ಲೂ ನಾನು ಧೂಪದಲ್ಲಿ ನಾನು ಯಾವಾಗಲೂ ಸ್ಮೋಕ್ ಹಾಕಕ್ಕೆ ಆಗೋದಿಲ್ಲ. ಸೊ ವೆನ್ ಆ ಸ್ಮೋಕ್ ಇಲ್ಲ ಅಥವಾ ಪ್ಯಾಲಸಂಟು ಅಥವಾ ಸೇಜ್ ಇಲ್ಲ ಅಂದರೆ ದಿಸ್ ಈಸ್ ವೆರಿ ಹ್ಯಾಂಡಿ ಫಾರ್ ಮೀ. ಸೊ ಎಲ್ಲೋದ್ರೂ ಇದು ಇದ್ದೇ ಇರತ್ತೆ ನನಗೆ. ಸೊ ದಿಸ್ ಇಸ್ ಲೈಕ್ ಫಾರ್ ದ ಡೆಕ್ಸ್ ಅಂತ ಮಾತ್ರ. ಸೊ ಇದು ಮಸಾಜ್ ವಾಂಡು, ಇಟ್ಸ್ ಮೇಡ್ ಔಟ್ ಆಫ್ ಮಾಸ್ ಆಗ್ಯೆಟ್ ಆ್ಯಂಡ್ ಅದ್ರ ಕೆಳಗಡೆ ಬ್ಲಡ್ ಸ್ಟೋನ್ ಆ ಟವರು. ಓಕೆ ಸೊ ಇಟ್ ಈಸ್ amazing for health, both of the stone. And also it looks like a mic. ನನಗೆ something which is close to my heart and my profession. Yes, Yeah, so very nice. people use this oil ಹಚ್ಚಿ ಅದನ್ನ ಮಸಾಜ್ ಮಾಡಿದ್ರೆ they say that it sucks, it helps with healing your body and it sucks all of it. And ಈ ಕಡೆ ಶಾರ್ಪ್ ಪಾಯಿಂಟ್ ಇದೆ ನೋಡಿ, Yes. they use it for like Acupuncture. Okay, okay. pressure, So, acupressure. acupressure. Okay, Yeah. okay. ಸೊ ಇದು ಬಂದು ಟಿಬೇಟಿಯನ್ ಬೌಲ್ ಅಂತ. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಸಿಂಗಿಂಗ್ ಬೌಲ್. ಸೊ ದಿಸ್ ಈಸ್ ಎಷ್ಟೊಂದು ಜನ ನೇಪಾಳಲ್ಲಿ ಜಾಸ್ತಿ ನೋಡಿರ್ತಾರೆ, ಟಿಬೇಟಲ್ಲಿ ಜಾಸ್ತಿ ನೋಡಿರ್ತಾರೆ. ಸೊ ದಿಸ್ ಈಸ್ ಯೂಸ್ಡ್ ಫಾರ್, ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ ಇಟ್ ಔಟ್. ನೀವು ಕಣ್ಣು ಮುಚ್ಬೋದು 5 ನಿಮಿಷ. Okay, sure. ಸೊ ಜಸ್ಟ್ 2 minutes if you want, just it'll help you calm down. Okay, okay. Okay, Fine. Shall I just- close my eyes? Yeah, yeah. So what you do is you take a deep breath and take out all the thoughts, whatever you're thinking about. ಏನು ಮಾಡ್ಬೇಕು ನಾನು, ಏನು ಮಾಡಬಾರ್ದು, ಅದೆಲ್ಲ ತೆಗೀರಿ. ಓಕೆನಾ? You just focus on the sound and keep breathing deeply. You can open your eyes. It was just a example. Feels so good. Right? Even ಒಂದೇ ನಿಮಿಷ ಅಂದರೆ imagine if you do it for 10 minutes. And ಈ chaotic ಲೈಫಲ್ಲಿ ಎಲ್ಲರಿಗೂ ದಿಸ್ ಇಸ್ ಸೋ ನೀಡೆಡ್ ಅಲ್ವಾ? Yeah. ಐ ಥಿಂಕ್ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚೆಚ್ಚು ಜನ ಹೀಲಿಂಗ್ಗಂತಲೇ ಬರ್ತಾರೆ ಅನ್ಸುತ್ತೆ. ಯಾಕಂದರೆ ಅಂಥ ಪ್ರಪಂಚದಲ್ಲಿ ನಾವಿದ್ದೀವಿ. ಇಟ್ಸ್ ಎ ವೆರಿ ಕೆಯೋಟಿಕ್, ಬ್ಯುಸಿ ಆ್ಯಂಡ್ ಬಹಳ ಕಮ್ಮಿ ಏನಂತಂತಾರೆ ಪೇಷನ್ಸ್ ಇರುವಂಥ ಪ್ರಪಂಚದಲ್ಲಿ ನಾವಿದ್ದೀವಿ. ಹೌದು. ಬಿಕಾಸ್ ಎಲ್ರದ್ದು ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗ್ತಿದೆ, ಯಾವುದಕ್ಕೂ ಪೇಷನ್ಸ್ ಇಲ್ಲ. ಹೌದು. ಎಲ್ಲರಿಗೂ ಆ ಕಾಮ್ನೆಸ್ ಬೇಕು. ಸೊ ಹೀಲಿಂಗ್ ಇನ್ನೂ ಹೆಚ್ಚೆಚ್ಚು ಜನ ಬರ್ತಾರೆ ಗೋಯಿಂಗ್ ಫಾರ್ವರ್ಡ್. Correct. ಐ ನೀಡ್ ಹೀಲಿಂಗ್ ಅಂತ. ವೆಲ್, ಟಾಕಿಂಗ್ ಅಬೌಟ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್ ಬಗ್ಗೆ ನಾವೇನು ಮಾತಾಡಿದ್ವಿ, ಸಾಹಿತ್ಯ ಅಥವಾ ಸೌಂಡ್ ಹೀಲಿಂಗ್. ಇವಾಗ ಕ್ರಿಸ್ಟಲ್ ಹೀಲಿಂಗ್ ಅಂತ ತಗೊಂಡಾಗ ಕೆಲವರು ಅವರ ಸ್ಪೇಸಸಲ್ಲಿ, ಅಂದರೆ ಅವರು ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ಮನೆಯಲ್ಲಿ ಲಿವಿಂಗ್ ಏರಿಯಾದಲ್ಲಿ ಕ್ರಿಸ್ಟಲ್ಸ್ಗಳನ್ನು ಇಟ್ಕೊಳ್ತಾರೆ. ಇನ್ನು ಕೆಲವರು ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ಗಳನ್ನು ಹಾಕ್ಕೊಳ್ತಾರೆ. ಇಟ್ ಈಸ್ ನಾಟ್ ಲೈಕ್ ಅ ಒನ್ ಸೈಜ್ ಫಿಟ್ಸ್ ಆಲ್ ಅಲ್ವಾ, ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಆಗಬಹುದು. ಸೊ ನೀವು ಯಾವುದನ್ನು ಸಜೆಸ್ಟ್ ಮಾಡ್ತೀರಾ? ಬಿಕಾಸ್ ಇವತ್ತಿನ ದಿನ ತುಂಬ ಜನ ಕೈಗೆ ಸಾಕಷ್ಟು ಬ್ರೇಸ್ಲೆಟ್ಸ್ಗಳನ್ನು ಹಾಕೊಂಡಿರೋದನ್ನು ನೋಡ್ತೀವಿ ನಾವು. ಸೊ ಅದು ಜಾಸ್ತಿ ನಮಗೆ ಎಫೆಕ್ಟಿವ್ ಆಗಿರುತ್ತಾ ಅಥವಾ ಮನೆಯಲ್ಲಿ ಕ್ರಿಸ್ಟಲ್ಸ್ಗಳನ್ನು ಇಡೋದು ಅಷ್ಟೇ ಎಫೆಕ್ಟಿವ್ ಆಗಿರುತ್ತಾ? ಓಕೆ, ಸೊ ಕ್ರಿಸ್ಟಲ್ಸ್ ಬಂದ್ಬಿಟ್ಟು ಎಲ್ಲ ಕ್ಯಾಟಗರೀಸ್ ಆ್ಯಂಡ್ ಎಲ್ಲ ಪ್ರಾಪರ್ಟೀಸ್ ಅಲ್ಲಿ ಬರುತ್ತೆ. ಸೊ ವಾಟ್ ಎವರ್ ಪ್ರಾಪರ್ಟಿ ಯು ಆರ್ ಲುಕಿಂಗ್ ಫಾರ್, ಇವನ್ ಇಫ್ ಇಟ್ ಈಸ್ ಬ್ಲಡ್ ಪ್ರೆಷರ್, ಇವನ್ ಇಫ್ ಇಟ್ ಈಸ್ ಫಾರ್ ಯೋರ್ ಡಾಗ್ ವಿಚ್ ಹ್ಯಾಸ್ ಅಲರ್ಜಿ ಆನ್ ಇಟ್ಸ್ ಸ್ಕಿನ್. ಒಂದು ಯಾವುದೋ ರೀಲ್ ವೈರಲ್ ಆಗಿತ್ತು, ಜಸ್ಟ್ ಆಫ್ಟರ್ ಯೂಸಿಂಗ್ ಲ್ಯಾಪಿಸ್ ಲಜೂಲಿ ಆನ್ ದ ಡಾಗ್, just 1 week all the allergies is gone. Okay. I was like, wow, like that's so amazing. But coming back to the topic, what I was saying is ಎಷ್ಟೊಂದು ವೆರೈಟೀಸ್ ಇದೆ. ಸೊ ನೀವು ಬ್ರೇಸ್ಲೆಟೇ ಹಾಕೊಬೇಕು ಅಂತ ಏನಿಲ್ಲ. ದೇರ್ ಇಸ್ ಮೆನಿ ಅದರ್ ಫಾರ್ಮ್ಸ್. ದೇರ್ಸ್ ರಿಂಗ್ಸ್, ದೇರ್ಸ್ ಇಯರಿಂಗ್ಸ್, ದೇರ್ಸ್ ಪೆಂಡೆಂಟ್ಸ್,
whatever you want. If you want a cluster, if you want natural geode, natural raw form, ಅದನ್ನೇ ಸ್ಪಿಯರಲ್ಲಿ ಮಾಡ್ತಾರೆ, ಹಾರ್ಟಲ್ಲಿ ಮಾಡ್ತಾರೆ, ಇವಾಗ ತೋರಿಸ್ನಲ್ಲ, ವಾಂಡ್ಸಲ್ಲಿ ಇರುತ್ತೆ, ಮಸಾಜ್ ವಾಂಡ್ಸಲ್ಲಿ ಇರುತ್ತೆ. ಸೊ ಇಟ್ ರಿಯಲಿ ಡಿಪೆಂಡ್ಸ್ ಆನ್ ವಾಟ್ ದ ಪರ್ಸನ್ ಇಸ್ ಸರ್ಚಿಂಗ್ ಫಾರ್. ಇಫ್ ಒಬ್ಬೊಬ್ಬರು ಜಾಸ್ತಿ ಬ್ರೇಸ್ಲೆಟ್ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಎನಿವೇರ್, ಅದು ಮೈಯಲ್ಲೇ ಇರುತ್ತೆ, ಇಟ್ ವಿಲ್ ಬಿ ಟಚಿಂಗ್ ಯೋರ್ ಬಾಡಿ ಆ್ಯಂಡ್ ಇಟ್ ಈಸ್ ಗುಡ್ ಬಿಕಾಸ್ ಆ ಸ್ಕಿನ್ ಕಾಂಟ್ಯಾಕ್ಟ್ ಇದೆ ಡೈರೆಕ್ಟ್ ಆಗಿ. ಬಟ್ ದಟ್ ಡಸಂಟ್ ಮೀನ್ ದಟ್ ಮನೇಲಿಟ್ರೆ ಅದು ವರ್ಕ್ ಆಗಲ್ಲ ಅಂತಲ್ಲ. ಇಟ್ ವಿಲ್ ವರ್ಕ್ ಫಾರ್ ಯುವರ್ ಎಂಟೈರ್ ಹೌಸ್. ಈ ಥರ ಹಾಕೊಂಡ್ರೆ ಇಟ್ ವಿಲ್ ವರ್ಕ್ ಫಾರ್ ಓನ್ಲಿ ಯೋರ್ ಬಾಡಿ. ಆ ಥರ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ವಾಂಟ್. ಇವಾಗ ಪಾಮ್ ಸ್ಟೋನ್ ಅಂತ ಬರುತ್ತೆ, ಅದು ಜನ ಯಾಕೆ ತಗೊಳ್ತಾರೆ, ಮೆಡಿಟೇಟ್ ಮಾಡಕ್ಕೆ ತಗೊಳ್ತಾರೆ. ಸೊ ಮೆಡಿಟೇಟರ್ಸ್ ಬೈ ಪಾಮ್ ಸ್ಟೋನ್ ಬಿಕಾಸ್ ಇಟ್ ಹೆಲ್ಪ್ಸ್ ದೆಮ್. ಆ ಥರ ಒಬ್ಬೊಬ್ಬರು ಕ್ಲಸ್ಟರ್ಸ್ ಇಷ್ಟಪಡ್ತಾರೆ, ದೊಡ್ಡ ದೊಡ್ಡ ಕ್ಲಸ್ಟರ್ಸ್ ಇಷ್ಟಪಡ್ತಾರೆ ಬಿಕಾಸ್ ದೇ ವಾಂಟ್ ಬಿಗ್ ಸ್ಟಫ್, ಬಿಗ್ ಮನಿ ಅಂತ. ಸೊ ದೇ ಕೀಪ್ ಬಿಗ್ ಥಿಂಗ್ಸ್. ಒಬ್ಬೊಬ್ರು ಇಲ್ಲ ನಂಗೆ ಚಿಕ್ಕದೇ ಒಂದು ಚಿಕ್ಕ ಟಂಬಲ್ ಸ್ಟೋನ್ ಬರುತ್ತೆ, ಒಂದು 77 ರೂಪೀಸಿಂದ ಸ್ಟಾರ್ಟು ಅದು. ಸೊ ಒಬ್ಬೊಬ್ರಿಗೆ ಅಫೋರ್ಡಬಿಲಿಟಿ ಇಲ್ಲ ಅಂತ ಅಂದರೆ ದೇ ವಿಲ್ ಬಿ ಲೈಕ್ ಓಕೆ ಐ ವಿಲ್ ಜಸ್ಟ್ ಬೈ ದಿಸ್, ಇಟ್ಸ್ ಸಾಕು ನನಗೆ ಅಂತ ಅವ್ರು ಅದನ್ನು ತೊಗೊಂಡು ಹೋಗ್ತಾರೆ, ಪಾಕೆಟಲ್ಲಿ ಇಟ್ಕೊಳ್ತಾರೆ. ಸೊ you can use whatever you want. ಆ್ಯಂಡ್ ಐ ಥಿಂಕ್ ಇಟ್ಸ್ ಆಲ್ಸೋ ಪರ್ಸ್ನಲೈಸ್ಡ್ ಅಲ್ವಾ. ಇವಾಗ ನನ್ನ ರಿಕ್ವೈರ್ಮೆಂಟ್ ನಾನು ಹೇಳಿದಾಗ ನೀವು ಸಜೆಸ್ಟ್ ಮಾಡ್ತೀರಾ ಯಾವ್ದು ನನಗೆ ವರ್ಕ್ ಆಗುತ್ತೆ ಆ್ಯಂಡ್ ಅದನ್ನು ಹೇಗಿಟ್ಟರೆ ಬೆಟರ್ ಅಂತ. ಹೌದು, ರೈಟ್. ಸೊ ನಮ್ಮ ರಿಕ್ವೈರ್ಮೆಂಟ್ಸ್ನ ಹೇಳಬೇಕು ಆ್ಯಂಡ್ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಕ್ರಿಸ್ಟಲ್ಸ್ಗಳನ್ನು, ಹೀಲಿಂಗ್ನ ಆ್ಯಂಡ್ ಆಫ್ ಕೋರ್ಸ್ ಪರ್ಸ್ನಲೈಸ್ಡ್ ಟ್ಯಾರೋ ಸೆಷನ್ಸ್ಗಳನ್ನು ಸೋಲ್ಗುಡಿ ಕ್ರಿಸ್ಟಲ್ಸ್ ಆ್ಯಂಡ್ ಟ್ಯಾರೋ ಸ್ಟುಡಿಯೋ ಅದನ್ನು ನೀವು ಮಾಡಿದ್ದೀರಾ JP ನಗರಲ್ಲಿ. ಹೆಸರು ತುಂಬ ಕ್ಯಾಚಿಯಾಗಿದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬಸವನಗುಡಿನಲ್ಲಿ. ಸೊ ಸೋಲ್ಗುಡಿ ಅಂತಿದ್ದ ಹಾಗೆ ಲೈಕ್ ಓಕೆ ಒಂಥರ ಬಸವನಗುಡಿ ಥರ ಫೀಲು ಇದೆ ಅಂತ. ವಾಟ್ ಎಕ್ಸಾಕ್ಟ್ಲಿ ಈ ಸೋಲ್ಗುಡಿ ಸಾಹಿತ್ಯ ಆ್ಯಂಡ್ ಇಲ್ಲಿಗೆ ವೆನ್ ವಿ ವಾಕ್ ಇನ್ ಈ ಸ್ಟುಡಿಯೋಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು? ಸೊ ಸೋಲ್ಗುಡಿ JP ನಗರಲ್ಲಿದೆ. ಸೊ ಆ್ಯಂಡ್ ದಿಸ್ ಇಸ್ ಲೈಕ್ ಅ ಕ್ರಿಸ್ಟಲ್ ಆ್ಯಂಡ್ ಟ್ಯಾರೋ ಸ್ಟುಡಿಯೋ. ಸೊ ಐ ಬಿಲೀವ್ ಬೆಂಗಳೂರಲ್ಲಿ ಇದೆ ಫಸ್ಟ್ ಟ್ಯಾರೋ ಆ್ಯಂಡ್ ಕ್ರಿಸ್ಟಲ್ ಸ್ಟುಡಿಯೋ ಜೊತೆಗಿರೋದು. ಸೊ ಐ ಆಮ್ ದ ಟ್ಯಾರೋ ಕಾರ್ಡ್ ರೀಡರ್ ಆ್ಯಂಡ್ crystals ತೊಗೊಬೋದು. You get all kinds of crystals, all kinds of spiritual tools. If you want bracelets, all the bracelets are certified. So ನಿಮಗೆ ವರಿ ಮಾಡೋದೇ ಬೇಕಾಗಿಲ್ಲ if it is fake or not fake. And all the crystals are of amazing quality, not the ones that you get ಇವಾಗ pyrite ಅಂತ they're selling, you know, not the pyrite on market is like the lowest quality of pyrites. Best quality is Brazil, Peru pyrite anta. So all of these, anything you need for love, career, education, breakups, money, abundance, a job, ene idrunu, for each of them there is a crystal. And if you want a tarot card reading badlu, I can also Reiki charge your crystals. There's a lot of things. Tarot card jotege tea leaf ಮತ್ತೆ coffee ground reading ಅಂತನೂ ಮಾಡ್ತೀವಿ. So it is all done in a tea cup and it is done in that tea leaf ಮತ್ತೆ coffee grounds ಇಂದ reading ಮಾಡೋದು. ಇಲ್ಲಿ ಓಕೆ, ಐ ಥಿಂಕ್ ಇಲ್ಲಿದೆ tea leaf fortune cards. ಇದು cards, but that is actually like a cup. Okay. So you ಅದ್ರ ಮೇಲೆ ಇರುತ್ತೆ, ನೀವು ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಲ್ ದ ಸಿಂಬಲ್ಸ್, ಥ್ರೂ ದೋಸ್ ಸಿಂಬಲ್ಸ್ ವಿ ರೀಡ್ ಇಟ್. ಸೊ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಅಮೇಸಿಂಗ್ ಆಗಿದೆ. Yes, it will be. Very sure. Yes. Okay, so first of all, ಸೋಲ್ಗುಡಿ ಅನ್ನೋದು ಎಲ್ಲಿಂದ ಬಂತು ಅಂದರೆ ಐ ಹ್ಯಾವ್ ಅ ವೆರಿ ಇನ್ನೇಟ್ ಲವ್ ಫಾರ್ ಮೈ ಕಲ್ಚರ್. ನನ್ನ ರಿಲಿಜನ್ ಅಥವಾ ನನ್ನ ಧರ್ಮ, ಸನಾತನ ಧರ್ಮ ಅಂದರೆ ಐ ಹ್ಯಾವ್ ಅ ವೆರಿ ಗುಡ್ ಅಟ್ಯಾಚ್ಮೆಂಟ್ ವಿತ್ ಮೈ ಕಲ್ಚರ್. ಸೊ ಮತ್ತು ಕನ್ನಡ ನನ್ನ ಮದರ್ ಟಂಗ್. ಸೊ ನನಗೆ ಅದೇ ಯಾವಾಗಲೂ ಆ ಗರ್ಭದ ಗುಡಿ ಅಂತಾರಲ್ಲ, ಆ ಗರ್ಭದ ಗುಡಿ ಒಳಗಡೆ ಹೋಗಿದ ತಕ್ಷಣ ದ ಫೀಲಿಂಗ್ ಇಸ್ ಡಿಫ್ರೆಂಟ್ ಅಲ್ವಾ. ಆಚೆಗಡೆ ಟೆಂಪಲೂ ಇಟ್ಸ್ ವೆರಿ ಪೀಸ್ಫುಲ್, ಐ ಅಂಡರ್ಸ್ಟ್ಯಾಂಡ್, ಬಟ್ ಒಳಗಡೆ ಹೋಗಿದ ತಕ್ಷಣ ದ ಫೀಲಿಂಗ್ ಇಸ್ ಅನ್ಎಕ್ಸ್ಪ್ಲೇನಬಲ್ ಅಲ್ವಾ. ಆಮೇಲೆ ಅದೊಂಥರ ವೆರಿ ಏನೋ ಒಂಥರ ಅದು ಆ ಸೆಂಟು, ಸಮ್ ಕೈಂಡ್ ಆಫ್ ಸ್ಮೆಲ್ ಇರುತ್ತಲ್ಲಿ, ವೆರಿ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್. ಒಂಥರ ತುಂಬ ಪರಿಮಳ, ಆ ಫೀಲ್, ವೈಬ್, ಆರಾ. ಎಸ್. ಸೊ ಹೇಳ್ತಾರಲ್ಲ ಟೆಂಪಲ್ಸ್ ಅಲ್ಲೂ ಕ್ರಿಸ್ಟಲ್ಸ್ ಯೂಸ್ ಮಾಡ್ತಿದ್ರು, ಅದಕ್ಕೆ ಯುನೋ ವೈಬ್ರೇಷನ್ ಇರುತ್ತೆ ಅಲ್ಲಿ, ಅದೂ ಇರ್ಬೋದು. ಬಟ್
I wanted a similar experience for people where ಅವ್ರಿಗೆ ಬಂದಿದ ತಕ್ಷಣ they should feel like wow, this is the thing ಅಂತ ಅವ್ರಿಗೆ ಅನಿಸ್ಬೇಕು ಅಂತ. ಸೊ ಐ ವಾಂಟೆಡ್ ಟು ಡೂ ಸಮಥಿಂಗ್ ರಿಲೇಟೆಡ್ ಟು ಗುಡಿ. ನನ್ನ ಕನ್ನಡ ವರ್ಡ್ ಇರಲೇಬೇಕು ಅಂತ ನಂದು ಹಠ. ಸೊ ಏನು ಹಾಕೋದು ಗುಡಿ ಮುಂದೆ, ಗುಡಿ ಲೈಕ್ ಮುಂದೆ ಏನು ಹಾಕಲಿ ಅಂದರೆ ಐ ವಾಸ್ ಥಿಂಕಿಂಗ್ ಎವ್ರಿಥಿಂಗ್. ದೆನ್ ಐ ವಾಸ್ ಲೈಕ್ ಸೋಲ್ ಇಸ್ ದ ಬೆಸ್ಟ್ ಬಿಕಾಸ್ ಸೋಲ್ಸ್ಗಂತಾನೆ ಅಲ್ವಾ ಮಾಡ್ತಿರೋದು. ಆಲ್ ದ ಸೋಲ್ಸ್ ಶುಡ್ ಫೀಲ್ ಸೇಫ್ ಇನ್ ಸ್ಪಿರಿಚುಯಾಲಿಟಿ ಬಿಕಾಸ್ ನೋಬಡಿ ಈಸ್ ರಿಯಲಿ ಎಕ್ಸ್ಪ್ಲೇನಿಂಗ್ ಪ್ರಾಪರ್ಲಿ ಲೈಕ್ ವಾಟ್ ಈಸ್ ವಾಟ್, ಏನು ಹೆಂಗೆ ಮಾಡಬೇಕು, ಏನಿದು ಯಾರು ಅರ್ಥ ಮಾಡ್ಸೋಕೆ ಇಲ್ಲ ಜಾಸ್ತಿ. ಸೊ ಐ ವಾಂಟೆಡ್ ಟು ಡೂ ದ್ಯಾಟ್. ಓಕೆ ಓಕೆ. ಆ್ಯಂಡ್ ಅದನ್ನು ಮಾಡ್ತಾ ನಾವು ಡಿಸ್ಕಸ್ ಮಾಡಿದ್ವಿ, ದೆರ್ ಇಸ್ ಅನ್ ಎನರ್ಜಿ ಎಕ್ಸ್ಚೇಂಜ್ ಆಲ್ವೇಸ್. ಆದರೆ ನಾಟ್ ಜಸ್ಟ್ ಎನರ್ಜಿ ಎಕ್ಸ್ಚೇಂಜ್. ಸೊ ಏನು ಒಂದು ನಂಬಿಕೆ ಅಂದರೆ ಟ್ಯಾರೋ ರೀಡಿಂಗ್ ಅಂತ ಮಾಡಿದಾಗ ದೆರ್ ಶುಡ್ ಆಲ್ಸೋ ಬಿ ಸಮಥಿಂಗ್ ಎಲ್ಸ್ ಇನ್ ಎಕ್ಸ್ಚೇಂಜ್. ಅಂದರೆ ನೀವು ಒಂದು ರೀಡಿಂಗ್ ಕೊಟ್ಟಾಗ ಮನಿ, ಗ್ರ್ಯಾಟಿಟ್ಯೂಡ್, ಪ್ರೇಯರ್, ಸರ್ವಿಸ್, ರೆಸಿಪ್ರಾಕಿಟಿ ಆ್ಯಂಡ್ ರೆಸ್ಪೆಕ್ಟ್. ಸೊ ದುಡ್ಡಿರಬಹುದು, ಗ್ರ್ಯಾಟಿಟ್ಯೂಡ್ ಇರಬಹುದು, ಪ್ರೇಯರ್ಸ್ ಇರಬಹುದು, ರೆಸ್ಪೆಕ್ಟ್ ಇರಬಹುದು, ಯಾವುದಾದ್ರೂ ಒಂದು ರೀತಿಯ ಆ ಒಂದು ಎಕ್ಸ್ಚೇಂಜ್ ರೀಡಿಂಗ್ಗೆ ಬದಲಾಗಿ ನಾವು ಕೊಡಬೇಕು ಅನ್ನೋದು. ಆ್ಯಂಡ್ ಕೆಲವು ರೀಡರ್ಸ್ ಏನು ನಂಬ್ತಾರೆ ಅಂದರೆ ಫ್ರೀಯಾಗಿ ಟ್ಯಾರೋ ರೀಡಿಂಗ್ಸ್ ಕೊಡಬಾರ್ದು ಅಂತ. ಇನ್ನು ಕೆಲವರು ಇಟ್ ಈಸ್ ಅಪ್ ಟು ದೆಮ್ ಅಂತಾರೆ. ವಾಟ್ ಈಸ್ ಯೋರ್ ಟೇಕ್ ಆನ್ ಇಟ್? ಯಾ, ಸೊ ಫ್ರೀ ರೀಡಿಂಗ್, ಟ್ಯಾರೋ ರೀಡಿಂಗ್ ಅಥವಾ ಫ್ರೀ ಆಸ್ಟ್ರಾಲಜಿ, whatever the form of divination that could be, right? So I believe that don't take a free reading because first of all, a person who is doing it, they are putting all of their energy, all of their time, their studies, their skill sets, and they are communicating, they are channeling for you, and they're doing a karmic work. Or the one word in the ಎಷ್ಟು responsibility ಇದೆ ಅಂದರೆ their one word can change your life. It can either put you to scraps or it can either bring you up. ಸೊ ಎಲ್ಲ ಒಂದು ಸೆಂಟೆನ್ಸ್ ಅಥವಾ ಒಂದು ಕಾನ್ವರ್ಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಆಫ್ ದ್ಯಾಟ್ ಟ್ಯಾರೋ ರೀಡರ್. ವೆನ್ ಇಟ್ ಈಸ್ ಸಚ್ ಅ ಹ್ಯೂಜ್ ಟ್ರಾನ್ಸ್ಫಾರ್ಮೇಷನಲ್ ವರ್ಕ್ ದಟ್ ಸಮ್ಮನ್ ಇಸ್ ಡೂಯಿಂಗ್, we should give respect to them, and because nobody is going to do their job for free. Like you're not going to go to a coffee shop and be like, give me coffee for free. But when you can go buy your own coffee, yake with such a transformational work, yake why is it not worth it anta nanna anisike. Very nice, very well said. And ಓಕೆ, ಇದನ್ನು ಕಂಪ್ಲೀಟಾಗಿ ಈ ಟ್ಯಾರೋನ ಅರ್ಥ ಮಾಡಿಕೊಂಡು ಓಕೆ ನನಗೊಂದು ರೀಡಿಂಗ್ ಬೇಕು ಅಂದಾಗ ಒಂದು ಮಿಸ್ಕನ್ಸೆಪ್ಷನ್ ಇರಬಹುದು ಜನರಲಿ, ಇದೆಲ್ಲ ನಮಗಲ್ಲ, ಹೈಫೈ ಜನರಿಗೆ ಅಂತ ಅಂದ್ಕೊಂಡ್ಬಿಡಬಹುದು. ಬಿಕಾಸ್ ನಮ್ಮ ಭಾರತದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ನಮ್ಮಲ್ಲಿ ಆಳವಾಗಿ ಬೇರೂರು ಬಿಟ್ಟಿದೆ. ಸೊ ಇದು ಒಂದು ಮಾಡಿಸೋದು ಇಸ್ ಓಕೆ, ಅಂದರೆ ನಮ್ಮ ಜಾತಕ ಬರ್ಸೋದು ಓಕೆ, ಹುಟ್ಟಿದಾಗ ಜಾತಕ ಬರ್ಸ್ತೀವಿ, ಮದುವೆ ಸಮಯದಲ್ಲಿ ಜಾತಕ ತೋರಿಸ್ತೀವಿ, ಆಮೇಲೆ ಏನೋ ಒಂದು ಕ್ವೆಶ್ಚನ್ ಇದ್ದಾಗ ಮತ್ತೆ ಜಾತಕದ ಮೊರೆ ಹೋಗ್ತೀವಿ. ಬಟ್ ದೆನ್ ಇದು ಬರೀ ಹೈಫೈ ಪೀಪಲ್ಗ ಅಂದರೆ ವಾಟ್ ಈಸ್ ಯೋರ್ ಆನ್ಸರ್ ಅದಕ್ಕೆ? ಐ ಡೋಂಟ್ ಥಿಂಕ್ ಇಟ್ ಈಸ್ ಫಾರ್ ಹೈಫೈ ಪೀಪಲ್. ಸೊ ಫಸ್ಟ್ ಆಫ್ ಆಲ್ ಆಸ್ಟ್ರಾಲಜಿ ಮತ್ತು ಟ್ಯಾರೋ ರೀಡಿಂಗ್ ಇಸ್ ವೆರಿ ಸಿಮಿಲರ್ ಇನ್ ದಟ್ ವೇ. ಯಾಕೆ ಅಂದರೆ ಆಸ್ಟ್ರಾಲಜಿ ಇಸ್ ಜಸ್ಟ್ ಟ್ರೈಂಗ್ ಟು ಶೋ ಯು ಅಬೌಟ್ ಯುವರ್ ಲೈಫ್. ಟ್ಯಾರೋ ಇಸ್ ಜಸ್ಟ್ ಟ್ರೈಂಗ್ ಟು ಶೋ ಯು ಅಬೌಟ್ ಯುವರ್ ಸೋಲ್ ಅಷ್ಟೇ, ಬೇರೆ ಏನೂ ಇಲ್ಲ. ಇನ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ನೀಡೆಡ್ ಫಾರ್ ಎವ್ರಿ ಒನ್. ಎಲ್ಲರಿಗೂ everybody needs healing, everybody needs therapy, everybody needs a tarot card reading. ಯಾಕೆ ಅಂದರೆ ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಸ್ಟ್ರಗಲ್ಸ್ ಇದೆ, ಎಮೋಷ್ನಲ್ ಬ್ಯಾಗೇಜ್ ಇದೆ ಎಲ್ಲರಲ್ಲೂ. ಬ್ಯಾಗೇಜ್ ಇದೆ. ಒಬ್ಬೊಬ್ರು ದೇ ಆರ್ ನಾಟ್ ಇವನ್ ಎಮೋಷ್ನಲಿ ಅವೈಲಬಲ್, ಮೋಸ್ಟ್ ಆಫ್ ದ ಪೀಪಲ್ ನೌ ಡೇಸ್. ಫಾರ್ ದೀಸ್ ಪೀಪಲ್ ಇಟ್ ಈಸ್ ವೆರಿ ನೀಡೆಡ್. ಫಾರ್ ಕಿಡ್ಸ್ ಮತ್ತು ಕಾರ್ಪೊರೇಟಲ್ಲಿ ಹೋಗೋರು, ಸೋ ಮೆನಿ ಪೀಪಲ್ ದೇ ಆಲ್ ನೀಡ್ ಇಟ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಫ್ಯಾನ್ಸಿ. ಆಸ್ಟ್ರಾಲಜಿಗೂ ಇದಕ್ಕೂ ತುಂಬ ಸಂಬಂಧ ಇದೆ ಅಂತ ಹೇಳ್ತಾರೆ. Yeah, very much. And it is a life-changing session, I would say. So even if you are able to invest a little bit for at least half an hour, please do, because ನೀವು ಇಡೀ ಲೈಫ್ ಅದನ್ನು ನೆನ್ಪಿಟ್ಕೊಳ್ತೀರ. Okay. You will start making decisions, ಒಳ್ಳೆ decisions because of that. Okay. Yeah. ಆ್ಯಂಡ್ ಕಾಸ್ಟ್ ಬಗ್ಗೆ ಮಾತಾಡ್ತಾ ಐ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಡಿಪೆಂಡ್ಸ್. ನಾವು ಎಷ್ಟು ಪ್ರಶ್ನೆಗಳು ಕೇಳ್ತೀವಿ ಅನ್ನೋದ್ರ ಮೇಲೆ, ಆಮೇಲೆ ಅದು ಲೈವ್ ಸೆಷನ್ ತೊಗೊಳ್ತಾ ಇದ್ದೀವಾ ಅಂದರೆ 1-on-1 ತೊಗೊಳ್ತಾ ಇದ್ದೀವಾ ಅಥವಾ ಆನ್ಲೈನ್ ತೊಗೊಳ್ತಾ ಇದ್ದೀವಾ ಅಂತೆಲ್ಲ. ಬಟ್ ಇವತ್ತಿನ ದಿನ ಏನಾಗುತ್ತೆ, ಸಾಕಷ್ಟು ಆ್ಯಪ್ಸ್ಗಳು
ಬೀಟ್ ಫಾರ್ ಆಸ್ಟ್ರಾಲಜಿ ಅಥವಾ ಬೀಟ್ ಫಾರ್ ಟ್ಯಾರೋ ರೀಡಿಂಗ್ ಒಂದು ಪ್ರಶ್ನೆಗೆ ಇಷ್ಟು ಅಂತ ಹೇಳ್ತಾರೆ, ಅಥವಾ 15 minutes ಆಫ್ ಆಸ್ಟ್ರಾಲಜಿಸ್ಟ್ ಅಥವಾ ಟ್ಯಾರೋ ಕಾರ್ಡ್ ರೀಡರ್ನ ಟೈಮ್ ಸಿಗುತ್ತೆ ಫಾರ್ ದಿಸ್ ಅಮೌಂಟ್ ಅಂತಂತಾರೆ. ಮೊದಲ ಪ್ರಶ್ನೆ ಫ್ರೀ ಅಂತಾರೆ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಸಾಹಿತ್ಯ ಅವರೇ, ಈ ಥರದ್ರ ಮೊರೆ ಹೋದಾಗ ನಮಗಿದು ಕನ್ಸಿಡರಬ್ಲಿ ಕಾಸ್ಟ್ ಕಡಿಮೆ ಅಂತ ಅನಿಸಿದ್ರು ಅಲ್ಲಿ ನಮಗೆ ಆ್ಯಕ್ಯುರಸಿ ಸಿಗಲ್ಲ ಇಸ್ ವಾಟ್ ಐ ಫೀಲ್. ಯಾಕಂದರೆ ಒಂದು ಎಕ್ಸಾಂಪಲ್, ನನಗೆ ಮದುವೆ ಆಗುತ್ತಾ ಅಂತ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅವ್ರು 5 ನಿಮಿಷ ಬಿಟ್ಟು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕಾರ್ಡ್ಸ್ ಎಲ್ಲ ಪಿಕ್ ಮಾಡಿ ಆಗತ್ತೆ ಅಂತಂದರೆ ನನ್ನ ಫಸ್ಟ್ 5 free minutes ಆಫ್ ಟೈಮ್ ಮುಗಿದು ಹೋಗಿ ಐ ವಿಲ್ ಹ್ಯಾವ್ ಟು ರೀಚಾರ್ಜ್ ಅಗೇನ್ ಫಾರ್ ಮೈ ನೆಕ್ಸ್ಟ್ ಕ್ವೆಶ್ಚನ್. ಒಂದು 100-200 ರೂಪಾಯಿಗೂ ರೀಚಾರ್ಜ್ ಇರುತ್ತೆ. ಬಿಕಾಸ್ ಅವ್ರು ಎಸ್ ಅಂದ ಮೇಲೆ ನನಗೆ ಮೈಂಡಲ್ಲಿ ಮತ್ತೆ ಕ್ವೆಶ್ಚನ್ ಬರುತ್ತೆ ದಟ್ ಯಾವಾಗ ಅಂತ, ರೈಟ್? ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಐ ಆಮ್ ರೀಚಾರ್ಜಿಂಗ್. ಸೊ ಈ ಥರನೇ ಮಾಡ್ತಾ ಮಾಡ್ತಾ ಫೈನಲಿ ತುಂಬಾ ಅಮೌಂಟ್ ಪೇ ಮಾಡಿರ್ತೀನಿ ಫಾರ್ ವೆರಿ ಲಿಟಲ್ ಕ್ವೆಶ್ಚನ್ಸ್. ಆ್ಯಂಡ್ ಮತ್ತೆ ಇಫ್ ಐ ಕಮ್ ಬ್ಯಾಕ್ ಇನ್ಯಾವತ್ತೋ ಆನ್ಲೈನಲ್ಲಿ ಅದೇ ರೀಡರ್ ಮತ್ತೆ ನನಗೆ ಸಿಗ್ತಾರಾ ಇಲ್ವಾ ಗೊತ್ತಿಲ್ಲ. ಹೌದು, ರೈಟ್? ಸೊ ವಾಟ್ ಈಸ್ ಯೋರ್ ಟೇಕ್ ಆನ್ ದಿಸ್ ಆ್ಯಂಡ್ ಆಲ್ಸೋ ಆನ್ ದ ಕಾಸ್ಟ್ ಪಾರ್ಟ್ ಆಫ್ ಇಟ್? Okay. So before answering that, I want to make one thing clear. What is actually tarot reading anta aita? What is tarot reading andre? It is not a fortune telling tool. Okay, most of people have ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅದು ನಿಮ್ಮ ಭವಿಷ್ಯ ಹೇಳುತ್ತೆ, ಈ ಥರ ಆಗತ್ತೆ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಇದನ್ನು ಆಸ್ಟ್ರಾಲಜಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಟ್ ಈಸ್ ನಾಟ್. ಫಸ್ಟ್ ಆಫ್ ಆಲ್ ಆಸ್ಟ್ರಾಲಜಿದು ಏನು ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಅದೂ ರಾಂಗ್, ಆಯಿತಾ? ಸೊ ಇಟ್ ಈಸ್ ನಾಟ್ ಅ ಫಾರ್ಚೂನ್ ಟೆಲಿಂಗ್ ಟೂಲ್. ಇಟ್ ವಿಲ್ ಓನ್ಲಿ ಗಿವ್ ಯು ಅ ಫಾರ್ಚೂನ್ ಗೈಡೆನ್ಸ್, ಡಿವೈನ್ ಗೈಡೆನ್ಸ್. ಆ ಡಿವೈನ್ ಇನ್ ದ ವಾಟ್ ಎವರ್ ಯು ಥಿಂಕ್ ಇಸ್ ಡಿವೈನ್ ಫಾರ್ ಯು, ಫ್ರಮ್ ದ್ಯಾಟ್ ಯು ವಿಲ್ ಗೆಟ್ ಗೈಡೆನ್ಸ್ ಫಾರ್ ಯುವರ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಸೊ ಫ್ಯೂಚರ್ ಅಂದರೆ ಇವಾಗ ಡಿಸೆಂಬರಲ್ಲಿ ಮಂತಲ್ಲಿ ನಿಮ್ಗೆ ಈ ಥರ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ದೇ ವಿಲ್ ಬಿ ದ ಮಂತ್, but I cannot tell you what is happening in that month. Or I cannot tell you a guarantee that ee month alle eno agutte anta. So people are taking advantage of it and telling that naan nim future heltini anta. That is also wrong. And take it as a self reflection tool. That's all I say. Take it as a divine self-reflection tool. Okay. And coming to the apps, I have worked on one of those apps which I would not like to explain which one. But ನಂದೇನಂದರೆ ಎಷ್ಟೊಂದು ಅರ್ಥ ಆಯಿತು ಇದು ಹೆಂಗೆ ನಡೆಯುತ್ತೆ ಅಂತ. ನನಗೆ ಅಲ್ಲಿ ಆ್ಯಸ್ ಅ ರೀಡರ್ ನನಗೆ ಏನು ಅರ್ಥ ಆಗಿದೆ ಅಂದರೆ, ಇಟ್ ಈಸ್ ಇಂಪಾಸಿಬಲ್ ಟು do a free reading for 1 minute. I'll be very first minute free ಅಂದಾಗ ಹೌದು. ಸೊ ಯಾಕಂದರೆ ನಮಗೆ ಫ್ರೀ ಮಾಡಬೇಕಲ್ವಾ. ಸೊ ನಾ ಫ್ರೀ ಮಾಡಿದಾಗ 1 minute 5 ನಿಮಿಷನೋ ನನಗೆ ಮೆಡಿಟೇಟ್, ಐ ಹ್ಯಾವ್ ಟು ಸಿಟ್ ಆ್ಯಂಡ್ ಮೆಡಿಟೇಟ್ ಓನ್ಲಿ ಫಾರ್ 1 ನಿಮಿಷ. ಅದನ್ನು ಎಲ್ಲ ಶಫಲ್ ಮಾಡೋದಕ್ಕೆ, ಕನೆಕ್ಟ್ ಮಾಡೋದಕ್ಕೇ 1-2 ನಿಮಿಷ ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ 2 ನಿಮಿಷದಲ್ಲಿ ನಾನು ಏನಂತ ಹೇಳೋಕ್ಕಾಗುತ್ತೆ, ಟೈಪ್ ಮಾಡೋದಕ್ಕೆ ನಂಗೆ 1/2 ನಿಮಿಷ ಬೇಕಾಗತ್ತೆ. ಆ್ಯಂಡ್ ಇವನ್ ಇಫ್ ಐ ಆಮ್ ನಾಟ್ ಟೈಪಿಂಗ್, ಇಫ್ ಐ ಆಮ್ ಸೆಂಡಿಂಗ್ ಅ ವಾಯ್ಸ್ ರೆಕಾರ್ಡಿಂಗ್, ಆ ವಾಯ್ಸ್ ರೆಕಾರ್ಡಿಂಗೂ ನಂಗೆ ಸ್ವಲ್ಪ ಟೈಮ್ ಬೇಕು ಹೇಳೋದಕ್ಕೆ. ನಾನು ಕಳಿಸ್ತಾ ಇರ್ತೀನಿ ವಾಯ್ಸ್ ರೆಕಾರ್ಡಿಂಗ್, ದೇರ್ ಆಲ್ರೆಡಿ ಟೆಕ್ಸ್ಟಿಂಗ್ ಲೈಕ್ ರಿಪ್ಲೈ ಅಂತ. ಸೊ ಇಟ್ಸ್ ಇಂಪಾಸಿಬಲ್ ಟು ಟೆಲ್ ಎನಿಬಡಿ. ಇವಾಗ ವೆನ್ ವಿಲ್ ಐ ಗೆಟ್ ಮ್ಯಾರಿಡ್ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎನಿ ಒನ್. ಯಾರು ಹೇಳೋದಕ್ಕಾಗೋದಿಲ್ಲ ನೀವು ಯಾವಾಗ ಮದುವೆ ಆಗ್ತೀರಾ ಅಂತ. ಇನ್ಫ್ಯಾಕ್ಟ್ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇಂತಿಂಥ ಸಮಯದಲ್ಲಿ ಗುರುಬಲ ಇದೆ ಅಂತಾರೆ. ಹೌದು, ಮದುವೆ ಆಗತ್ತೆ ಅಂತ ಅಕ್ಯುರೇಟ್ ಆಗಿ ಹೇಳೋದು ಸ್ವಲ್ಪ ಕಷ್ಟನೇ. ಹೌದು, ಗುರುಬಲ ಇದೆ ಅಂದರೆ ಅಲ್ಲಿ ಆಗಬಹುದು ಅಂತ. ಹೌದು, ಕರೆಕ್ಟ್ ಅಲ್ವಾ? ಹೌದು. ಸೊ ಅಕಸ್ಮಾತ್ ನಮ್ಗೆ ಯಾರು ಹೇಳೋ ಥರ ಇದ್ದಿದ್ರೆ ನಮ್ಮ ಫ್ಯೂಚರ್, ಇಡೀ ಜಗತ್ನಲ್ಲಿ ಎಲ್ಲರೂ ಚೆನ್ನಾಗಿ ಆಗ್ಬಿಡ್ತಾ ಇದ್ರಿ, ನಮ್ಮ ಲೈಫ್ ಎಲ್ಲ ಚೆನ್ನಾಗಿ ಆಗ್ತಿತ್ತಲ್ಲ, ಇಫ್ ಸಂಬಡಿ ವಾಸ್ ದೇರ್. ಸೊ ದಟ್ ಈಸ್ ಒನ್ ಥಿಂಗ್ ಐ ವಾಂಟೆಡ್ ಟು ಸೇ. ಆ್ಯಂಡ್ ಅದು ಸ್ವಲ್ಪ ಕಷ್ಟ ಇದೆ, 5 ನಿಮಿಷ ಎಲ್ಲ ಮಾಡೋದು ಕಷ್ಟ. ಆ್ಯಂಡ್ ಆನ್ಲೈನಲ್ಲಿ ಹೇಳೋದಕ್ಕಾಗಲ್ಲ. ಯು ಡೋಂಟ್ ನೋ ಹೂ ದಟ್ ಪರ್ಸನ್ ಇಸ್, ಅವ್ರು ಯಾರು, ಡು ಯು ನೋ ದೆಮ್, ಅವ್ರನ್ನ ಟ್ರಸ್ಟ್ ಮಾಡೋಕ್ಕಾಗತ್ತಾ, ಅದೂ ನೋಡ್ಕೊಬೇಕಾಗತ್ತೆ ನಾವು. ಸೊ ನೀವು ಹೇಳ್ತಾ ಇದ್ರಿ ಒಂದೇ ಒಂದು ಸೆಷನ್ ಕ್ಯಾನ್ ಬಿ ಲೈಫ್ ಚೇಂಜಿಂಗ್ ಅಂತ. ಸೊ ಐ ಥಿಂಕ್ ಇಟ್ ಈಸ್ ವೆರಿ ಆ್ಯಪ್ಟ್ ಟು ಸೇ ದಟ್ ಆ ಒಂದು ಸೆಷನ್ ಆದಷ್ಟು 1-on-1 ತಗೊಳ್ಳಿ. ಇಟ್ ಈಸ್ ಆಲ್ವೇಸ್ ಬೆಟರ್ ಅಂತ. ಆ್ಯಂಡ್ ಸಾಹಿತ್ಯ ಅವರೇ, 1-on-1 ಸೆಷನ್ ತೊಗೊಂಡಾಗ ಎಷ್ಟು ನಿಮಿಷದ ಸೆಷನ್ನ ನೀವು ಸಜೆಸ್ಟ್ ಮಾಡ್ತೀರಾ? ಅಂದರೆ ಮಿನಿಮಮ್ ಇಷ್ಟಾದರೂ ತೊಗೊಳ್ಳಿ. ಸೊ ನೀವೊಂದಷ್ಟು ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರನೂ ಸಿಗುತ್ತೆ. ಆ್ಯಂಡ್ ನಿಮ್ಮ ಎನರ್ಜಿನೂ ಅಥವಾ ರೀಡಿಂಗ್ ತೊಗೊಳ್ಳೋರ ಎನರ್ಜಿನೂ ಓವರ್ ಡ್ರೈನೂ ಆಗಲ್ಲ. ಓಕೆ, ಮಿನಿಮಮ್ ಏನಂದರೆ ಐ ವುಡ್ ಸೇ ಅರ್ಧ ಗಂಟೆ ಆಗತ್ತಂದರೆ 1 hour. ಬಿಕಾಸ್ 1 hour ಕೂರೋದಕ್ಕೂ ಯಾರೂ ಕೂರೋದಿಲ್ಲ ಇವಾಗ. ಲೈಕ್ ಯು ಸೆಡ್, ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಇದೆ ಅಂತ.
ಸೊ ಆಗತ್ತಂದರೆ ಅರ್ಧ ಗಂಟೆ ತೊಗೊಳ್ಳಿ, ಬಿಕಾಸ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಮೋರ್. ಇವಾಗ 15 ಮಿನಿಟ್ಸ್ ಮಾಡಿಬಿಡಿ ಅಂತ ಜನ ಬರ್ತಾರೆ, ಬಟ್ ವಾಟ್ ಕ್ಯಾನ್ ಐ ಟೆಲ್ ಇನ್ 15 ಮಿನಿಟ್ಸ್? ನಾನೇನೋ ಒಂದು ಐ ವಿಲ್ ಟ್ರೈ ಟು ರಶ್, ಐ ವಿಲ್ ಟ್ರೈ ಟು ಟೆಲ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಇಟ್ ವಿಲ್ ಬಿ ಸೋ ವೇಗ್ ಆ ಪರ್ಸನ್ಗೆ. ಸೊ ಬೆಸ್ಟ್ ಏನಂದರೆ ಅರ್ಧ ಗಂಟೆ ಮಿನಿಮಮ್. ಓಕೆ ಓಕೆ. ಆ್ಯಂಡ್ ಎಷ್ಟು ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಎಷ್ಟು ಕಾರ್ಡ್ಸ್ನ ಪಿಕ್ ಮಾಡಬಹುದು? ಒಂದು ಅಪ್ಪರ್ ಲಿಮಿಟ್ ಅಂತಿದೆಯಾ? ಆ ಥರ ಏನಿಲ್ಲ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯೋರ್ ಕ್ವೆಶನ್. ನಿಮ್ಮ ಕನ್ಸರ್ನ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಕ್ವೆಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನೀವು ಎಷ್ಟು ಮಿನಿಟ್ಸ್ ಅಥವಾ ಅವರ್ಸ್ ತೊಗೊಳ್ತಾ ಇದ್ದೀರಾ. ಸೊ ಇಫ್ ಯು ಆರ್ ಟೇಕಿಂಗ್ ಅಟ್ ಲೀಸ್ಟ್ ಫಾರ್ 1 hour, ಯು ಕ್ಯಾನ್ ಅಟ್ ಲೀಸ್ಟ್ ಪಿಕ್ ಮೋರ್ ದೆನ್ 5 cards. 5 cards ಸ್ಟಾರೋದಲ್ಲಿ, 5 cards ಆರಕಲಲ್ಲಿ, ಆ ಥರ ನಾವೇನಾದ್ರು ವರ್ಕೌಟ್ ಮಾಡ್ಬೋದು. ನೀವು 15 ಮಿನಿಟ್ಸ್ ಅಂದರೆ ಹೌ ಕ್ಯಾನ್ ಐ ಎಕ್ಸ್ಪ್ಲೇನ್ 10 cards ಇನ್ 15 ಮಿನಿಟ್ಸ್? ಒಂದೇ ಕಾರ್ಡ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು 15 ಮಿನಿಟ್ಸಲ್ಲಿ. ಓಕೆ ಓಕೆ, ಲವ್ಲಿ. ಸೊ ಐ ಥಿಂಕ್ ನಿಮ್ಮ ಜೊತೆ ಬಂದು ಕೂತಾಗಲೇ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅದನ್ನು, ಹೌ ಇಟ್ ವರ್ಕ್ಸ್ ಅಂತ. ಆ್ಯಂಡ್ ನಿಮ್ಮ ಪ್ರೊಫೈಲ್ನ ನೋಡ್ತಾ ನನಗೆ ಈ ಒಂದು ಕ್ವೆಶ್ಚನ್ ಕೇಳಲೇಬೇಕಂತಿತ್ತು. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಅಟ್ಲೀಸ್ಟ್ ಲಾಸ್ಟ್ 5 yearsಲ್ಲಿ ಇಡೀ ಪ್ರಪಂಚ ಮಾತಾಡ್ತಿದೆ ಅಬೌಟ್ ಮ್ಯಾನಿಫೆಸ್ಟೇಷನ್. ಒಬ್ಬೊಬ್ಬರು ಒಂದೊಂದು ರೀತಿಯ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಸಾಕಷ್ಟು ಜನ ಅವ್ರು ಮ್ಯಾನಿಫೆಸ್ಟ್ ಮಾಡ್ಕೊಂಡಂಥ ಲೈಫ್ನ ಇವತ್ತು ಎಂಜಾಯ್ ಮಾಡ್ತಾ ಆ್ಯಸ್ ದೇ ರೀಕಾಲ್ ಅಲ್ವಾ, ನಾನು ಹೀಗೆ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅಂತ. ಸಾಕಷ್ಟು ಅಚೀವರ್ಸ್ ವೆನ್ ದೇ ಟಾಕ್ ಅಬೌಟ್ ಇಟ್, ಇಟ್ ಈಸ್ ಪಾಸಿಬಲ್ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ನಾವು ಯೂನಿವರ್ಸ್ಗೆ ಒಂದು ಮೆಸೇಜ್ನ ಆ್ಯಕ್ಚುಲಿ ಕಳಿಸ್ತಾ ಇದ್ದೀವಿ. ಸೊ ನಾವು ಏನು ಹೇಳ್ತೀವಿ, ಪ್ರತಿ ವರ್ಡ್ ಇಟ್ ಕ್ಯಾರೀಸ್ ದಟ್ ಎನರ್ಜಿ. ಬಟ್ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ನಿಮ್ಮ ವಿಷನ್ ಬೋರ್ಡ್ ಟೆಕ್ನಿಕ್ನ ಇಫ್ ಯು ಕ್ಯಾನ್ ಪ್ಲೀಸ್ ಎಕ್ಸ್ಪ್ಲೇನ್. ನಿಮ್ಮದೇ ಒಂದು ವಿಷನ್ ಬೋರ್ಡ್ ಕೂಡ ನೀವು ಮಾಡಿ ಹಾಕೊಂಡಿದ್ದೀರಾ, ವಿಚ್ ಐ ಸಾ, ಆ್ಯಂಡ್ ಇಟ್ಸ್ ವೆರಿ ನೈಸ್. ಸೊ ಹೇಗೆ ಮಾಡಬೇಕಿದನ್ನ ಸಾಹಿತ್ಯ ಅವರೇ? ಓಕೆ, ಸೊ ಫಸ್ಟ್ ಬೇಸಿಕ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಹೇಳ್ತೀನಿ. ಸೊ ಮ್ಯಾನಿಫೆಸ್ಟೇಷನ್ ಈಸ್ ರಿಯಲಿ ನಥಿಂಗ್ ಬಟ್ ನಾವೇನು ಹಾಕ್ತಾ ಇದ್ದೀವಿ ಆಚೆ. ಸೊ ಹೌ ವಿ ಆರ್, ಆರ್ ಲೈಫ್ ವಿಲ್ ಬಿ ಲೈಕ್ ದ್ಯಾಟ್. ಇವಾಗ ಹೇಳ್ತಾರಲ್ಲ, ವಾಟ್ ಯು ಈಟ್ ಯು ಆರ್ ದ್ಯಾಟ್. ನೀವು ಯಾರಂದರೆ ಹೂ ಯು ಆರ್, ವಾಟ್ ಯು ಆರ್ ಈಟಿಂಗ್ ಯು ಆರ್ ಗೋನ ಬಿಕಮ್ ದ್ಯಾಟ್. ಸೊ ಮೀಮ್ಸ್ ಎಲ್ಲ ನೋಡಿದಿರಲ್ಲ, ದ ಪರ್ಸನ್ ಈಸ್ ಈಟಿಂಗ್ ಅ ಬರ್ಗರ್, ಹಿ ಲುಕ್ಸ್ ಲೈಕ್ ಅ ಬರ್ಗರ್. ಸೊ ಸೇಮ್ ಥಿಂಗ್, whoever we are, ನಾವು ಹೇಗೆ, how is my conversation with myself?